कर्नाटका गुलबर्गा शहर के डिप्टी कमिश्नर ऑफिस के रूबरू दलित संगठनों और बौद्ध धर्म को मानने वालों ने बिहार के बोध गया में मौजूद महाबौद्धि विहार को ब्राह्मणों के कब्जे से हटाकर बौद्धों को देने की बात करते हुए बीटी एक्ट 1949 को रद्द करने का मुतालबा किया। गुलबर्गा डिप्टी कमिश्नर के तवस्सुस से सदर जमहूरिया हिंद को याददाश्त पेश की गई। इस मौके पर दलित सेना के रियासती सदर एडवोकेट हनुमंत एलसंगी, अंबाराया अश्तगी, बसवराज बेन्नूर ने मीडिया के नुमाइंदों से बात करते हुए मरकजी हुकूमत को आड़े हाथों लिया। इस मौके पर कसीर तादाद में मर्द व ख़वातीन ने हिस्सा लिया। एडवोकेट हनुमंत एलसंगी ने 5 अप्रैल को बड़े पैमाने पर एहतजाज मुनज़्ज़म करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನಕ್ಕೆ ಅಲ್ಲಿ ನಡೆದಿರ್ತಕ್ಕಂಥ ಚಳವಳಿಗೆ ಒಂದು ನೈತಿಕವಾಗಿ ಬೆಂಬಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಕೂಡ ಸಲ್ಲಿಸ್ತಕ್ಕಂಥ ಒಂದು ಮನವಿ ಅರ್ಜಿಯನ್ನು ಇವತ್ತು ತಮ್ಮೆಲ್ಲರ ಮುಂದೆ ಓದಿ ಹೇಳ್ತಾ ಇದ್ದೇನೆ. ಮಹಾ ಟೆಂಪಲ್ ಮಹಾಬೋಧಿ ಮಹಾವೀರದ ಅಲ್ಲೇನು ಕೆಲವು ಬ್ರಾಹ್ಮಣವಾದಿಗಳು ಅಟ್ಯಾಕ್ ಮಾಡ್ಕೊಂಡು ಕುಂತದ, ಕಬ್ಜಾ ಮಾಡ್ಕೊಂಡು ಕುಂತದ 1949 BT ಆಕ್ಟ್ ಪ್ರಕಾರ. ಆ ಆಕ್ಟ್ ಏನಪ್ಪಾ ಅಂದ್ರೆ 4 ಜನ ಬ್ರಾಹ್ಮಣವಾದಿಗಳಿಗೆ ಹಿಂದೂಗಳಿಗೆ ಮೆಂಬರ್ ಮಾಡೋದದ. ಅದೇ ಆಧಾರ ಇಟ್ಕೊಂಡು ಇವತ್ತು ಬೋಧಗಯಾದ ಮಹಾವಿಹಾರ ತಮ್ಮ ಕಬ್ಜಾದ ಇಟ್ಕೊಂಡು ಅಲ್ಲಿ ಹಿಂದೂಯಿಸಮ್ ಏನು ಆಚರಣೆಗಳಿದ್ದದೋ ಅದು ಆ ಪಾಲನೆ ಮಾಡುತ್ತಿದ್ದುದು ಇವತ್ತು ಅತ್ಯಂತ ಆತಂಕಕಾರಿ ವಿಷಯ. ಈ ಬೋಧಗಯಾದ ಮಹಾವೀರ ಮುಕ್ತಿ ಆಂದೋಲನ ಇವತ್ತಿನ ದೇಶಾದ್ಯಂತ ನಡೆದಿದ್ದು, ಅದ್ರ ಜೊತೆಗೆ ಇಡೀ ವಿಶ್ವದಾದ್ಯಂತ ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಇತ್ತು, ನಿನ್ನೆ ಲಂಡನ್ದೊಳಗೆ ಹೋರಾಟ ಇತ್ತು, ಥೈಲ್ಯಾಂಡ್ ಆಗಿದೆ, ಹಾಂಗ್ಕಾಂಗ್ ಆಗಿದೆ, ಚೀನಾದೊಳಗೆ ಕೂಡ ಹೋರಾಟ ಮಾಡಿದ. ಇಡೀ ವಿಶ್ವದಾದ್ಯಂತ ಸುಮಾರು 40-50 ಗಂಟೆ ಒಳಗೆ ಏನಪ್ಪ ಅಂದ್ರೆ ಈ ಭಾರತ ದೇಶದಲ್ಲಿರುವಂತಹ ಬುದ್ಧ ವಿಹಾರ ಬೌದ್ಧರಿಗೆ ಒಪ್ಪಿಸ್ಬೇಕಂತ ತಿಳ್ಕೊಂಡು ಏನು ಹೋರಾಟ ನಡೆದದ, ಅದು ಭಾರತ ಸರ್ಕಾರ ಬುದ್ಧರಿಗೆ ಒಪ್ಪಿಸ್ಬೇಕಂತ ಹೇಳಿ ಎಲ್ಲ ದೇಶಗಳಿಂದ ಸರ್ಕಾರಕ್ಕೆ ಒತ್ತಾಯ ಏನಪ್ಪ ಅಂದ್ರೆ ಮನವಿ ಪತ್ರ ಕೊಡಬೇಕಂತ ಮೆಮೊರಾಂಡಮ್ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಬೌದ್ಧ ಉಪಾಸಕಿಯರು ಸುಮಾರು ಈ ದೇಶದಲ್ಲಿದ್ದಂಥ ಅಶೋಕ್ ಸಾಮ್ರಾಟ ಕಾಲದ ಸುಮಾರು 84 ಬುದ್ಧ ವಿಹಾರಗಳಿದ್ದವಲ್ಲ, 84,000 ವಿಹಾರಗಳಲ್ಲಿ ಖಾಲಿ ಉಳಿದದ್ದು ಒಂದೇ ಒಂದು ಬುದ್ಧ ವಿಹಾರದೊಳಗೆ ಏನು ಬೋಧಗಯಾದ ಒಂದೇ ಬುದ್ಧ ವಿಹಾರ ಉಳಿದದ. ಇದು ಅದನ್ನೇನಪ್ಪ ಈಗ ಅದು ಈಗ ಬ್ರಾಹ್ಮಣರ ಕಬ್ಜಾದ. ನಾವು ಹೇಳಕತ್ತೆ ಬಹಳ ಶಾಂತಿ ರೀತಿಯಿಂದ ಬಂದೇಜ್ ಹೇಳ್ದಂಗೆ ಬಹಳ ಶಾಂತಿ ರೀತಿಯಿಂದ ನಾವು ಯಾವುದೇ ಕ್ರಿಟಿಸಿಸಮ್ ಅವಕಾಶ ಮಾಡ್ಕೊಡೋದು ಬಹಳ ಶಾಂತಿ ಬುದ್ಧಂದ ಮಾರ್ಗದೊಳಗೆ ಇವತ್ತು ಹೋರಾಟ ಮಾಡ್ಕೊತಿದ್ದೀವಿ. ಆಲ್ ಓವರ್ ಇಂಡಿಯಾದೊಳಗೆ ಇವತ್ತು ಮಹಾರಾಷ್ಟ್ರದೊಳಗಾಯ್ತು, ನಾಗ್ಪುರದೊಳಗಾಗುತ್ತದ, ಬಿಹಾರದೊಳಗಂತೂ ನಿರಂತರ ಹೋರಾಟಗಳು ನಡೆದವ. ಇವತ್ತು ಕರ್ನಾಟಕ ಗುಲ್ಬರ್ಗ ಭಾರತ ಪ್ರೊಸೆಸರ್ ಆಯ್ತು ಇವತ್ತು, ಆಮೇಲೆ ಬಿಜಾಪುರದ ಆಗುತ್ತು, ಈಗ ಆಂಧ್ರ ಪ್ರದೇಶ ತಯಾರು ಮಾಡಕತ್ತದ. 5ನೇ ತಾರೀಕಿಗೆ ಇಡೀ ದೇಶಾದ್ಯಂತ ಬಂತೇಜಗಳ ನೇತೃತ್ವ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಸಾಮ್ರಾಟ ಅಶೋಕ ಜಯಂತಿ ಆಚರಣೆ ಮುಖಾಂತರ ಮಾಡಕತ್ತದ. ನಾವು ಹೇಳೋದು ಇಷ್ಟನ್ನ ಇವತ್ತಿನ ಪ್ರೊಸೆಸರ್ ಮುಖಾಂತರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 84,000 ಏನು ಬುದ್ಧ ವಿಹಾರಗಳು ನೀವು ಕಬ್ಜಾ ಮಾಡ್ಕೊಂಡು ಹಿಂದೂ ಮಂದಿರ ಮಾಡ್ಕೊಂಡು ಕೊಡ್ತಿದ್ರಲ್ಲ, ನಾವು ಅದ್ರ ಬಗ್ಗೆ ಧ್ವನಿ ಎತ್ತರ್ಕತ್ತಿಲ್ಲ. ಬುದ್ಧ ವಿಹಾರದೇನು ಬೋಧಗಯಾದಂತ ಬುದ್ಧ ವಿಹಾರ ಕಬ್ಜಾ ಮಾಡ್ಕೊಂಡು ಕೊಡ್ತಿದ್ರಲ್ಲ, ಅದು ಒಂದು ನಮ್ಗೆ ಬಿಟ್ಟು ಕೊಡ್ರಿ. ಬೇರೆ ಏನು 85 ಕೇದಾರನಾಥ್, ಬದ್ರಿನಾಥ್, ಸೋಮನಾಥ್, ಏನಪ್ಪ ಬಾಲಾಜಿ, ತಿರುಪತಿ ಬಾಲಾಜಿ ಅದಕ್ಕೆ ನಾವು ಕೈ ಹಚ್ಚಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಕೇಂದ್ರ ಸರ್ಕಾರದವರು. ಯಾಕೆಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದದ್ದು ಕೇಂದ್ರ ಸರ್ಕಾರ ಸಂಬಂಧಪಟ್ಟು. ಅಂಡ್ 1949 BT ಆಕ್ಟ್ ಏನು ಈ ನಿತೀಶ್ ಕುಮಾರ್ ಸರ್ಕಾರದವ್ರು ಇರ್ತೀರಿ ನೀವು ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದೊಳಗ ಕೋರ್ಟ್ ಆರ್ಡರ್ ಮಾಡೋದೇನಪ್ಪ ಅಂದ್ರೆ ಅದು ಸರ್ಕಾರದವರು ಮಾಡಿದಂತ ಕಾನೂನು ಇದ್ದುದರಿಂದ ಸರ್ಕಾರದವ್ರಿಗೆ ರಾಜ್ಯ ಸರ್ಕಾರದವ್ರನ್ನಪ್ಪ ರಿಪೀಲ್ ಮಾಡೋ ಸಾಧ್ಯತೆ ಅದ. ಅದಕ್ಕೆ ನಾವೇನಪ್ಪ ಕೋರ್ಟ್ ಅವ್ರು ಏನು ಮಾಡೋಕ್ಕಾಗತ್ತೆ ಹೇಳ್ತದ. ಅದಕ್ಕಾಗಿ ನಿತೀಶ್ ಕುಮಾರ್ ಗೌರ್ಮೆಂಟ್ ಅವರು, ನಿತೀಶ್ ಕುಮಾರ್ ಸರ್ಕಾರದಂತ ಮಂತ್ರಿ MLAಗಳು, ನಿತೀಶ್ ಕುಮಾರ್ ಸರ್ಕಾರದ ಮಂತ್ರಿಗಳು ಕೂಡ ಈ ಏನಪ್ಪ BT ಆಕ್ಟ್ 1949 ಇದ್ದದು ಇದು ರಿಪೀಲ್ ಮಾಡ್ಬೇಕು, ಇದು ರದ್ದುಪಡಿಸ್ಬೇಕಂತ ಒತ್ತಾಯ ಮಾಡ್ಲಿಕ್ಕೂ ಕೂಡ ಇದು ಯಾರು ಅಲ್ಲಿದ್ದಂತ ಮನುವಾದಿ ಮನಸ್ಸು ಕೇಳ್ತಾ ಇಲ್ಲ. ಪಾರ್ಲಿಮೆಂಟ್ ವಚನ ಕೂಡ ಅನೇಕ ಜನಗಳು ಇದ್ರ ಬಗ್ಗೆ
BTech ಬಗ್ಗೆ ಚರ್ಚೆ ಮಾಡುದು, ಚಂದ್ರಶೇಖರ್ ಅದು ಬಹಳ ದೊಡ್ಡ ಪ್ರಮಾಣ ವಿರೋಧ ಮಾಡುದು. ಇವತ್ತು ಕೇಂದ್ರ ಪಾರ್ಲಿಮೆಂಟ್ ಹಾಕತದ, ಎಲ್ಲಾ ರಾಜ್ಯ ಸರ್ಕಾರದವರು ಕೂಡ ಕೇಂದ್ರ ಸರ್ಕಾರ ಒತ್ತಾಯ ಮಾಡಕತ್ತದ. ಅದೇ ರೀತಿ ಕರ್ನಾಟಕ ಸರ್ಕಾರದವರು ಕೂಡ ನೀವು ಈ BTech ಧ್ವನಿ ಎತ್ತಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರ್ಬೇಕಂತ ತಿಳ್ಕೊಂಡು ನಾವು ಈ ಮೂಲಕ ಆಗ್ರಹ ಪಡಿಸೋದ್ರ ಜೊತೆಗೆ ಇವತ್ತು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಬಿಹಾರದ ಮುಖ್ಯಮಂತ್ರಿಗಳಿಗೆ, ಬಿಹಾರದ ಗವರ್ನರ್ಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇದ್ರ ಜೊತೆ ಮೊನ್ನೆ ಏನಪ್ಪಾ ಅಂದ್ರೆ ಕೇಂದ್ರ ಮಂತ್ರಿ ಅಡ್ವಾಣಿ ಸಾಹೇಬರು ಕೂಡ ಅಲ್ಲಿನ ಗವರ್ನರ್ ಜೊತೆ ಮಾತಾಡುದು ಅಂಡ್ ಅಲ್ಲಿ ನಿತೀಶ್ ಕುಮಾರ್ ಜೊತೆ ಚರ್ಚೆ ಮಾಡಿ ಈ BTech ಬಗ್ಗೆ ಆದಷ್ಟು ಶೀಘ್ರ ಇತ್ಯರ್ಥ ಅಂತೇಳಿ. ನೀವ್ ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಹೋರಾಟ ತೀವ್ರ ಆಗ್ತದೆ ದೇಶದೊಳಗ. ಈ ಎಲ್ಲಾ ಬಹುಜನರು ಜಾಗೃತ ಆಗೋದು, ಅಂಬೇಡ್ಕರ್ ವಾದಿಗಳು ಜಾಗೃತ ಆಗೋದು, ಬುದ್ಧ ಅನುಯಾಯಿಗಳು ಜಾಗೃತ ಆಗೋದು. ಅದು ನಮ್ಮ ಅಸ್ಮಿತೆಯ ಸಂಕೇತ ಇದ್ದದು. ಅದೆಲ್ಲ ನಮ್ಮ ಎಲ್ಲ ಈ ದೇಶದ ಸಮಸ್ತ ಬಹುಜನರಿಗೆ ಪವಿತ್ರವಾದ. ನಾವೇನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ಅನಿಸಿಕೆ ಇತ್ತು, ಸುಮಾರು 10,000 ಜನ ಗುಲ್ಬರ್ಗ ಜಿಲ್ಲೆಯಲ್ಲಿ ಉಪವಾಸಕರು ಸೇರಬೇಕಾಗಿತ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ರಾಜಕಾರಣ ಬೆಂಬಲ ಇಲ್ಲಾರದೆ, ಯಾರ್ದು ಬೆಂಬಲ ಇಲ್ಲಾರದೆ ನಾವು ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲಾ ಬೌದ್ಧ ಉಪವಾಸಕರು ಇಲ್ಲಿ ಸೇರಿದ್ದೇವೆ, ಸ್ವಯಂ ಪ್ರೇರಿತವಾಗಿ ಸೇರಿದ್ದೇವೆ. ಯಾರು ಇದಕ್ಕೆ ನಾವು ಬರ್ರಿ ನೀವು ಬರ್ರಿ ಅಂದಿಲ್ಲ. ಈ ಕಾರ್ಯಕ್ರಮ ರೂಪಿಸುವ ಹಿನ್ನೆಲೆಯಲ್ಲಿ ಇಲ್ಲೆಲ್ಲರೂ ಸೇರಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಚಳವಳಿ ಎಲ್ಲಿವರೆಗೂ ಬೌದ್ಧರ ಕೈಯಲ್ಲಿ ಬೌದ್ಧ ಮಂದಿರ ಬರೋದಿಲ್ಲವೋ ಅಲ್ಲಿವರೆಗೂ ನಿರಂತರವಾದ ಚಳವಳಿ ನಡೀತದ. ಈ ಚಳವಳಿಗೆ ಪ್ರತಿಯೊಂದು ಹಳ್ಳಿಯಿಂದ ಇದೇ ರೀತಿ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬೌದ್ಧ ವಿಹಾರ ಬೌದ್ಧರ ಕೈಗೆ ಬರೋವರೆಗೂ ಈ ಚಳವಳಿಯೆಲ್ಲ ನಿಲ್ಲಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸಿದ್ರೆ. ಜೈ ಭೀಮ್, ಜೈ ಭಾರತ್. ಬೌದ್ಧ ವಿಹಾರ ಮುಕ್ತಿ ಆಂದೋಲನದ ಬೆಂಬಲವಾಗಿ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಮಹಾವಿಹಾರ ಮುಕ್ತಿ ಆಂದೋಲನದ ಎಲ್ಲ ಸಂಘಟಕರೇ, ಪೂಜ್ಯ ಬೌದ್ಧ ಭಿಕ್ಕುಗಳೇ, ಭಂತೇಜಿಯವರೇ ಮತ್ತು ಭಿಕ್ಕು ಸಂಘಕ್ಕೆ ನಮಸ್ಕರಿಸುತ್ತಾ, ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು, ಹಿರಿಯ ಮುಖಂಡರು ಮಾತನಾಡಿದ್ದಾರೆ. ನಾನೇನು ಹೆಚ್ಚು ಮಾತನಾಡಲ್ಲ. ಈಗಾಗಲೇ ಏನು 1949 BT ಕಾಯ್ದೆ ರದ್ದುಪಡಿಸಬೇಕು ಅಂತಕ್ಕಂಥ ಒತ್ತಾಯ ಇಡೀ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ನಡೀತಾ ಇದೆ. ದೊಡ್ಡ ಜನಾಂದೋಲನವಾಗಿ ಈ ಒಂದು ಹೋರಾಟ ರೂಪುಗೊಂಡಿದೆ. ಈ ಹೋರಾಟ ಕೇವಲ ನಿನ್ನೆ ಮೊನ್ನೆದಲ್ಲ. ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು ಹೋದಂಗ ಇದು 14ನೇ ಶತಮಾನದಿಂದ ನಡೀತಕ್ಕಂಥ ಹೋರಾಟ. ನಮ್ಮ ಮುಖಂಡರು ಮಾತಾಡ್ತಾ ಹೇಳಿದ್ರು, ನಾವು ತಿರುಪತಿ ಮಂದಿರ ಕೇಳ್ತಾ ಇಲ್ಲ, ಪುರಿ ಜಗನ್ನಾಥನ ದೇವಾಲಯ ಕೇಳ್ತಾ ಇಲ್ಲ ಅಂತೇಳಿ. ಪುರಿ ಜಗನ್ನಾಥ ಕೂಡ ದೇವಾಲಯ ಇದೆಯಲ್ಲ, ಅದು ಕೂಡ ಬೌದ್ಧ ವಿಹಾರ. ಆ ಒಂದು ಬುದ್ಧರಿಗೆ ಒಪ್ಪಿಸ್ಬೇಕಂತೇಳಿ 16ನೇ ಶತಮಾನದಲ್ಲಿ 100 ಜನ ಮಹಿಳೆಯರು, ಪುರುಷರು ಬೆತ್ತಲೆ ಮೆರವಣಿಗೆ ಮಾಡಿರ್ತಕ್ಕಂಥದ್ದು, ಅವರ ಕೊಲೆ ಆಗಿರ್ತಕ್ಕಂಥದ್ದು ಇತಿಹಾಸ ಇದೆ. ಡಾಕ್ಟರ್ ಸೌರಭ್ ಸುಬೆ, ಡಾಕ್ಟರ್ ಇತೀಶ್ ಬ್ಯಾನರ್ಜಿ ಅಂತಕ್ಕಂಥ ಪ್ರೊಫೆಸರ್ಗಳು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಭಾರತದಲ್ಲಿ ಅಸ್ಪೃಶ್ಯರ ಧಾರ್ಮಿಕ ದಂಗೆಯ ಅಧ್ಯಯನಗಳು ಅಂತಕ್ಕಂಥ ಒಂದು ರಿಸರ್ಚ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಇಡೀ ದೇಶದಲ್ಲಿ ನಿರಂತರವಾಗಿ ಬೌದ್ಧ ವಿಹಾರಗಳು ಮತ್ತು ಬುದ್ಧನ ಅವಶೇಷಗಳನ್ನ ಏನು 84,000 ಸ್ತೂಪಗಳನ್ನ ಸಾಮ್ರಾಟ್ ಅಶೋಕ್ ನಿರ್ಮಿಸಿದ್ರು. ಆ ಸ್ತೂಪಗಳ ವಿಮೋಚನೆಗಾಗಿ ಏನು ಬಿಹಾರದಲ್ಲಿ ಇರ್ತಕ್ಕಂಥ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಪವಿತ್ರವಾದಂಥ ಸ್ಥಳವಾದ ಮಹಾವಿಹಾರವನ್ನ ಮುಕ್ತಗೊಳಿಸಬೇಕು, ಅದನ್ನ ಬೌದ್ಧರಿಗೆ ಒಪ್ಪಿಸಬೇಕು. ಆ ಏನು 1947 ಆಕ್ಟ್ ಇದೆ, ಅದು 49 ಆಕ್ಟ್ ಇದೆ, BT ಆಕ್ಟ್ ರದ್ದು ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮೂಲಕ, ಭಿಕ್ಕು ಸಂಘದ ಮೂಲಕ ಒತ್ತಾಯ ಮಾಡ್ತೇನೆ. ಎಲ್ಲ ಉಪಾಸಕಿಯರೇ, ಇಲ್ಲಿವರೆಗೂ ಎಲ್ಲ ಉಪಾಸಕರು ನಾಯಕರುಗಳು ಮಾತಾಡೋದ್ರ ಜೊತೆಯಲ್ಲಿ ನಾನು ಒಂದೆರಡೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ದೇಶದ ಬೌದ್ಧ ಧರ್ಮ ಇಡೀ ವಿಶ್ವಕ್ಕೆ ಇಲ್ಲಿಂದ ಹೋಗುವಂತ ಸನ್ಮಾನ್ಯ ಮೋದಿಜಿ ಅವರು ಹೊರಗಿನ ದೇಶ ಹೋದಂತ ಸಂದರ್ಭದಲ್ಲಿ ನಾನು ಬುದ್ಧನ ನೆಲೆನಿಂದ ಬಂದಿರೋಂಥ ಮಾತು ನಡೆಸಬೇಕಾದಂತ ನನ್ನ ಅನಿವಾರ್ಯತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಭಾಗದ ಇಡೀ ವಿಶ್ವನೇ ಬೌದ್ಧ ಧರ್ಮದ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಇವತ್ತು ಇಡೀ ಬೌದ್ಧ ಉಪಾಸಕಿಯರ ಅವರ ಹೃದಯದ ಹೋರಾಟ ಇವತ್ತು ನಾವೆಲ್ಲರೂ ಕೂಡ ಪ್ರಾರಂಭಿಸಿದ್ದೀವಿ. ಯಾಕಂದ್ರೆ
ಅದು ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನದ ಇಡೀ ವಿಶ್ವವನ್ನು ಕೂಡ ನೋಡುತ್ತದೆ. ದಯವಿಟ್ಟು ಅಲ್ಲಿರುವಂತ ಮನುವಾದಿಗಳಾಗಿರ್ಬೋದು, ಇನ್ನೊಬ್ಬರು ಯಾರಾಗಿರ್ಬೋದು, ಅಲ್ಲಿನ ನೀವು ಮುಕ್ತಿ ಪಡ್ಕೋಬೇಕು. ಯಾಕಂತಂದ್ರೆ ಈ ಜನ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೋರಾಟ ಆಗಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ಕಳಕಳಿ ವಿನಂತಿ ಮಾಡ್ತೀನಿ ದೇಶದ ಪ್ರಧಾನಮಂತ್ರಿಗಳಿರ್ಬೋದು ಮತ್ತು ಬಿಹಾರದ ಮುಖ್ಯಮಂತ್ರಿ ಆಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಿದ್ದೀನಿ. ದಯವಿಟ್ಟು ಆ ಒಂದು ಬಿಟಿ ಆಕ್ಟ್ ರದ್ದುಗೊಳಿಸಬೇಕಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದಿಸಲು ಮಾತಾಡ್ತೀನಿ. ಜೈ ಭೀಮ್, ಜೈ ಭೂಜ. ಹಸರಾಜ್ ಬೆಣ್ಣೂರ್ಕರ್. टीवी हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakappo near Gaushavali Dargah, KGF, Karnataka. Contact details 9483444290 9480107826.